तस्मदीयविमृशेन कियानिहार्तः नमोऽस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि सत्यवीरालवालोत्तः विदुषां चिन्तितप्रदः सत्यधीराख्यकल्पद्रुहो कल्पयेत्कामधुं मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಶ್ರೀ ಗುರುಭ್ಯೋ ನಮಃ. ದಿವ್ಯವಾದ ಕ್ಷೇತ್ರಕ್ಕೆ ಎಲ್ಲರೂ ಬಂದಿದ್ದೇವೆ. ಗುರುಗಳ ಸನ್ನಿಧಾನದಲ್ಲಿ ಸೇರಿದಾಗ ಶ್ರೇಷ್ಠವಾದಂತಹ ಕಾರ್ಯವನ್ನ ಮಾಡುವ ಪ್ರಸಂಗ ಬಂದಾಗ ಯಾವುದು ಶ್ರೇಷ್ಠವಾದ ಕಾರ್ಯ? ಅನೇಕ ರೀತಿಯಾದ ಸಾಧನೆಗಳು ಉಂಟು. ಪ್ರತಿಯೊಂದು ಸಾಧನೆಯಲ್ಲೂ ನಮಗೆ ಪುಣ್ಯ ಇದೆ. ಇಲ್ಲಿ ಬರೋದೇ ಒಂದು ಪುಣ್ಯ, ಬಂದು ಇಲ್ಲಿ ಪ್ರಸಾದವನ್ನ ಸ್ವೀಕಾರ ಮಾಡೋದು ಒಂದು ಪುಣ್ಯ, ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡೋದು ಒಂದು ಪುಣ್ಯ. ಆದರೆ ಪ್ರತಿಯೊಂದು ಪುಣ್ಯದಲ್ಲೂ ತಾರತಮ್ಯವನ್ನ ನಾವು ಕಾಣುತ್ತೇವೆ. ಇಂತಹ ಪುಣ್ಯಾತ್ಮರಾದ, ಭವ್ಯಾತ್ಮರಾದ, ದಿವ್ಯಾತ್ಮರಾದ ಯತಿವರೆಣ್ಯರು ನಮಗೆ ಯಾವುದು ಶ್ರೇಷ್ಠವಾದ ಪುಣ್ಯವನ್ನ ಕೊಡುವಂತಹದ್ದು? ಆ ಜ್ಞಾನಿಗಳು, ತಪಸ್ವಿಗಳು ತಮ್ಮಲ್ಲಿ ಅನೇಕ ಗುಣಗಳನ್ನು ತುಂಬಿಕೊಂಡು ಬಂದಿದ್ದಾರೆ. ಅದರಲ್ಲಿಯ ಒಂದು ಗುಣದ ಒಂದಂಶವನ್ನ ಮಾತ್ರ ಪಡೆಯೋದಕ್ಕೆ ಪ್ರಯತ್ನ ಮಾಡೋಣ. ಅಷ್ಟಾದರೂ ನಮ್ಮ ಜೀವನದ ಉದ್ಧಾರಕ್ಕೆ ಕಾರಣ. ಶ್ರೀಮದ್ ಭಾಗವತದ ಸಪ್ತಮ ಸ್ಕಂದದ ಕೊನೆಯ ಅಧ್ಯಾಯ. ಸಾಮಾನ್ಯವಾಗಿ ಸಪ್ತಮ ಸ್ಕಂದ ಅಂದ ಕೂಡಲೇ ನಮ್ಮ ತಲೆಯಲ್ಲಿ ನರಸಿಂಹದೇವರ ಅವತಾರ ಅಷ್ಟಕ್ಕೆ ಸಪ್ತಮ ಸ್ಕಂದ ಮಂಗಳ ಆಗಿಬಿಡುತ್ತೆ. ಸುಮ್ಮನೆ ಇಲ್ಲಿ ಪಾರಾಯಣ ಮಾಡೋಣ ಗುರುಗಳ ಸನ್ನಿಧಾನದಲ್ಲಿ ಅಂತ ಪಾರಾಯಣಕ್ಕಾಗಿ ಪುಸ್ತಕ ತೆಗೆದುಕೊಂಡೆ. ಆ ಗುರುಗಳ ಮಹಿಮೆಯನ್ನ, ಸ್ಮರಣೆಯನ್ನ ಮಾಡಿಕೊಳ್ಳುವ ಸಂದರ್ಭದಲ್ಲಿ ವ್ಯಾಸರ ಒಂದೊಂದು ಮಾತುಗಳು ಎಷ್ಟು ಅತ್ಯಂತ ನಮಗೆ ಮಾರ್ಮಿಕವಾದ ಉಪದೇಶವನ್ನು ನೀಡುತ್ತಾ ಇದೆ. ಅಲ್ಲಿ ನಾರದರು ಅನೇಕ ಧರ್ಮಗಳ ಉಪದೇಶವನ್ನ ಮಾಡ್ತಾರೆ. ಸಾಕಷ್ಟು ತರಹದ ಧರ್ಮೋಪದೇಶಗಳು ಅಲ್ಲಿ ಉಂಟು. ಪ್ರಕೃತ ಸತ್ಯಧೀರ ತೀರ್ಥರಲ್ಲಿ ಕಾಣುವಂತಹ ಅನೇಕ ಧರ್ಮಗಳಲ್ಲಿಯೇ ಒಂದು ಧರ್ಮ ಭಾಗವತದಲ್ಲಿ ಯಾವ ರೀತಿ ವರ್ಣನೆಯನ್ನ ಮಾಡಿದ್ದಾರೆ, ಭಾಗವತದಲ್ಲಿ ತಿಳಿಸಿದ ಧರ್ಮಕ್ಕೆ ಸಾಕ್ಷೀಭೂತರಾಗಿ ಗುರುಗಳು ಹೇಗೆ ಇದ್ದಾರೆ, ಅದನ್ನ ಚಿಂತನೆಯನ್ನ ಮಾಡಿದಾಗ ನಮ್ಮ ಜೀವನದಲ್ಲೂ ಉದ್ಧಾರದ ಒಂದು ಮಾರ್ಗ ಕಾಣುವುದಕ್ಕೆ ಸಾಧ್ಯ. ನಾರದರು ಪ್ರಶ್ನೆಯನ್ನ ಮಾಡಬೇಕಾದ ಕೇಳಿದರು. ಕರ್ಮನಿಷ್ಠ ದ್ವಿಜಾ ಕೇಚಿತ ತಪೋನಿಷ್ಠ ನೃಪಾಪರೇ ಸ್ವಾಧ್ಯಾಯೇ ಅನ್ಯೇ ಪ್ರವಚನೆ ಅನ್ಯೇ ಚ ಜ್ಞಾನ ಯೋಗಯೋ. ಕೆಲವರು ಕರ್ಮದಲ್ಲಿ ನಿಷ್ಠರಾದಂತಹ ವ್ಯಕ್ತಿಗಳಿದ್ದಾರೆ, ಕೆಲವರು ತಪಸ್ಸಿನಲ್ಲಿ. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಸಾಧನೆಯನ್ನ ಮಾಡ್ತಾ ಇರ್ತಾರೆ. ಇದರಲ್ಲಿ ಶ್ರೇಷ್ಠವಾದ ಸಾಧನೆ ಯಾವುದು? ಯಾವ ಸಾಧನೆಯನ್ನ ಮಾಡುವವರಿಗೆ ಮೊದಲ ಸ್ಥಾನವನ್ನು ನಾವು ಕೊಡಬೇಕು? ಅದಕ್ಕೆ ಉತ್ತರವನ್ನ ಕೊಡಬೇಕಾದಾಗ ಜ್ಞಾನನಿಷ್ಠಾನಿ ದೇಯಾನಿ. ಅವಶ್ಯವಾಗಿ ಉಳಿದೆಲ್ಲವೂ ಕೂಡ ಸದ್ಗುಣಗಳಾದರೂ ಕೂಡ ಯಾರು ಜ್ಞಾನನಿಷ್ಠರಾಗಿರುತ್ತಾರೆ ಅಂಥವರಿಗೆ ನೀವು ಏನು ಕೊಡೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೊಟ್ಟು ಅವರು ಎಲ್ಲವನ್ನೂ ಜೀರ್ಣಿಸಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ. ಅವರಿಗೆ ಏನೇ ಕೊಟ್ಟರೂ ಕೂಡ ನಮಗೆ ಬರುವ ಪುಣ್ಯ 10 ರೂಪಾಯಿ ನಮ್ಮ ಹತ್ರ ಇದೇ, ದಾನ ಮಾಡಬೇಕಾಗಿದೆ. ಆ 10 ರೂಪಾಯಿಯನ್ನ ಒಬ್ಬ ಸಾಮಾನ್ಯ ಭಿಕ್ಷುಕನಿಗೂ ಕೊಡಬಹುದು, ಕರ್ಮಠನಿಗೆ ಕೊಡಬಹುದು, ಜ್ಞಾನಿಗೂ ಕೊಡಬಹುದು. 3 ಜನರಿಗೆ ಕೊಡೋದು 10 ರೂಪಾಯಿ ಆದರೂ ಬರುವ ಪುಣ್ಯದಲ್ಲಿ ಬಹಳ ವ್ಯತ್ಯಾಸ ಉಂಟು. ಆ ಪುಣ್ಯದ ಒಂದು ಮಹಿಮೆಯನ್ನು ತಿಳಿಸಿಕೊಡ್ತಾ, ಜ್ಞಾನದಲ್ಲಿ ಯಾರು ನಿಷ್ಠರಾಗಿರ್ತಾರಲ್ಲ ಅವರಿಗೆ ಕೊಟ್ಟಾಗ ಸಿಗುವ ಪುಣ್ಯಕ್ಕೆ ಹೇಳೋದಕ್ಕೆ ಶಬ್ದಗಳೇ ಇಲ್ಲ ಅಂತಾರೆ. ಅಷ್ಟು ಪುಣ್ಯ ನಮಗೆ ಬರುತ್ತೆ. ಅಂತಹ ಅದ್ಭುತವಾದ ಪುಣ್ಯವನ್ನ ನಾವು ಕಾಣುತ್ತೇವೆ. ಆದರೆ ಬಾಯಿಂದ ಇದನ್ನು ಹೇಳುತ್ತೇವೆ, ಅಷ್ಟು ಕೈಯಿಂದ ಮಾಡೋದು ಸರಳವೂ ಅಲ್ಲ.
ಕೆಲವೊಮ್ಮೆ ಜ್ಞಾನಿಗಳಿಗೆ ನಾವು ಪುಣ್ಯವನ್ನ ಪಡೆಯಬೇಕು ಅಂತ ಕೊಡುವ ಭರದಲ್ಲಿ ಕರ್ಮದಲ್ಲಿ ಇದ್ದವರನ್ನ ತಿರಸ್ಕಾರ ಮಾಡಿಬಿಡ್ತೇವೆ. ಸತ್ಯಧೀರ ತೀರ್ಥರಲ್ಲಿ ಕಾಣುವ ದೊಡ್ಡದಾದ ಗುಣ. ಅವಶ್ಯವಾಗಿ ವಿದ್ವಾಂಸರಿಗೆ ಜ್ಞಾನಿಗಳಿಗೆ ಬೇಕಾದಷ್ಟು ದಾನ ಧರ್ಮ ಅನುಗ್ರಹ ಎಲ್ಲ ಮಾಡಿದ್ದು ಉಂಟು. ಆದರೆ ಜ್ಞಾನನಿಷ್ಠರಾದವರಿಗೆ ನಾವು ಗೌರವ ಕೊಡುವ ಆ ನೆಪದಲ್ಲಿ ಕರ್ಮದಲ್ಲಿ ಇದ್ದವರಿಗೆ ಬೇಜಾರಾಗೋದು ಬೇಡ ಅಂತ ನೀರು ಕಾಸೋರಿಗೂ ಅನೇಕ ಸಣ್ಣ ಸಣ್ಣ ಕೆಲಸವನ್ನ ಮಾಡುವಂತವರಿಗೂ ಕೂಡ ಅವರ ಅಂತರ್ಯಾಮಿಯಾದ ಭಗವಂತನ ಚಿಂತನೆಯನ್ನ ಮಾಡ್ತಾ ಕರ್ಮದಲ್ಲಿ ಇದ್ದವರು ಸಣ್ಣ ಪುಟ್ಟ ಕರ್ಮ ಮಾಡುವವರಿಗೂ ಕೂಡ ಕೊಡುತ್ತಾರೆ. ಕರ್ಮ ನಿಷ್ಠರಾದವರಿಗೂ ಎಲ್ಲದಕ್ಕಿಂತ ಹೆಚ್ಚಾಗಿ ಜ್ಞಾನ ನಿಷ್ಠರಾದವರು ಆ ರೀತಿಯಾದ ಪುಣ್ಯವನ್ನ ಪಡೆಯುವಂತಹ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಹೇಳಿದ್ದು ಉಂಟು. ನಿಜವಾಗಿಯೂ ಅವುಗಳನ್ನ ಪ್ರತ್ಯೇಕವಾಗಿ ತಿಳಿಯಬೇಕು. ಕೆಲವು ವಿಚಾರಗಳು ಹೇಗಿದೆ, ಕೆಲವು ಕೇವಲ ತಿಳಿಯೋದಕ್ಕಾಗಿ ಇರುವುದು, ಕೆಲವು ಕೇವಲ ತಿಳಿಯೋದಕ್ಕಾಗಿ ಅಲ್ಲ, ತಿಳಿದು ಮಾಡೋದಕ್ಕಾಗಿ. ಕೆಲವೊಂದನ್ನ ಕೇವಲ ಪರಮಾತ್ಮ ಬ್ರಹ್ಮಾಂಡವನ್ನ ಸೃಷ್ಟಿ ಮಾಡಿದ, ಖಗೋಲ ಭೂಗೋಲ ಅವೆಲ್ಲ ವಿಚಾರಗಳನ್ನು ಹೇಳ್ತಾರೆ. ಅವೆಲ್ಲ ತಿಳಿಯಲಿಕ್ಕೆ ಅಷ್ಟೇ, ನಾನೇನ್ ಮುಂದೆ ಮಾಡೋದು. ಆ ಖಗೋಲ ಭೂಗೋಲಗಳು ಸಪ್ತ ದ್ವೀಪ ಸಪ್ತ ಸಮುದ್ರಗಳನ್ನ ತಿಳಿದೆ ನಾನು ಅದನ್ನು ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಆದ್ರೆ ಇವು ಹಾಗಲ್ಲ. ಇಲ್ಲಿ ನಾವು ಧರ್ಮಾಚರಣೆಯನ್ನ ಕೇವಲ ತಿಳಿಯೋದಲ್ಲ, ತಿಳಿದನ್ನ ಮಾಡೋದು. ಈ ಸಂದರ್ಭದಲ್ಲಿ ಒಂದು ಶ್ಲೋಕವಾದರೂ ಸರಿಯಾಗಿ ತಿಳಿದುಕೊಂಡು ಜೀವನದಲ್ಲಿ ಆಚರಣೆಗೆ ತರುವ ಪ್ರಯತ್ನ ಮಾಡೋಣ. ಧರ್ಮವನ್ನ ಮಾಡಬೇಕಾದಾಗ, ಪುಣ್ಯವನ್ನ ಸಂಪಾದನೆ ಮಾಡಬೇಕಾದಾಗ ಮೂಲೆಯಲ್ಲಿ ಒಂದು ಸಹಜವಾದ ಒಂದು ಮಾತು ಬಂದು ಬಿಡುತ್ತೆ. ಏನ್ರಿ ಇಷ್ಟು ಒಳ್ಳೆ ಕೆಲಸ ಮಾಡೀನಿ, ನನ್ನಲ್ಲಿ ಒಂದು ಕೆಟ್ಟ ಕೆಲಸ ಆಗಿಲ್ಲ, ಆದ್ರೂ ಯಾಕೆ ದೇವ್ರು ನನಗೆ ಇಷ್ಟು ಕೆಟ್ಟದ್ದು ಮಾಡಿದ? ಪಾಪ ಎಂತ ಒಳ್ಳೆ ಮನುಷ್ಯ, ಎಂದೂ ಒಬ್ರಿಗೆ ಕೆಟ್ಟದ್ದು ಬಯಸಿಲ್ಲ, ದೇವ್ರ್ಯಾಕೆ ಅವನಿಗೆ ಕೆಟ್ಟದ್ದನ್ನ ಮಾಡಿದ? ನನ್ನಲ್ಲಿ ಒಂದೂ ಕೆಟ್ಟ ದೋಷ ಇಲ್ಲ, ನಾನು ಒಂದೂ ಕೆಟ್ಟದ್ದು ಮಾಡಿಲ್ಲ ಅಂತ ತಿಳಿದ್ರೆ ಅದೇ ದೊಡ್ಡದಾದಂತಹ ದೋಷ ಆಗತ್ತೆ. ನಮ್ಮಲ್ಲಿ ಇರುವಂತಹ ದೋಷಗಳು ಒಂದೇ ಎರಡೇ. ಬೇಕಾದಷ್ಟು ಅಪರಾಧಗಳನ್ನ, ದ್ವಾತ್ರಿಂಶದ ಅಪರಾಧ ಸ್ತೋತ್ರ, ಶತಾಪರಾಧ ಸ್ತೋತ್ರಗಳನ್ನ ನೋಡಿದರೆ ನಾನು ಎಷ್ಟು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಅರ್ಥ ಆಗತ್ತೆ. ಭಿನ್ನಹಕ್ಕೆ ಬಾಯಿಲ್ಲ ಬಯ್ಯ, ಅನಂತ ಅಪರಾಧಗಳು, ಒಂದಲ್ಲ ಎರಡಲ್ಲ. ಇಷ್ಟೆಲ್ಲ ಅಪರಾಧಗಳು ಮಾಡಿದಾಗಲೂ ಕೂಡ ನಾನು ಏನೂ ತಪ್ಪು ಮಾಡಿಲ್ಲ ಅನ್ನೋದು ಯಾವ ಧೈರ್ಯದಿಂದ ಅನ್ನೋದಕ್ಕೆ ಸಾಧ್ಯ? ಕೆಲವೊಮ್ಮೆ ಧರ್ಮದ ದಾರಿಯಲ್ಲೇ ಇದ್ದೇನೆ ಅಂದುಕೊಂಡಿರ್ತೇನೆ, ಗೊತ್ತಿಲ್ಲದೆ ಅಧರ್ಮ ಆಗಿಬಿಡತ್ತೆ. ಪುಣ್ಯವನ್ನ ಪಡೆಯಬೇಕಾದಾಗ, ನಮ್ಮ ಪುಣ್ಯದ ಪಾತ್ರೆಯನ್ನ ತುಂಬಿಕೊಳ್ಳಬೇಕಾದಾಗ ಅದಕ್ಕೆ 5 ಹೋಲ್ಗಳಿರುತ್ತೆ. ಆ 5 ಹೋಲ್ಗಳನ್ನ, ತೂತುಗಳನ್ನು ಮುಚ್ಚಿಕೊಂಡು ಆಮೇಲೆ ಅದರಲ್ಲಿ ಪುಣ್ಯ ಹಾಕಿ. ಮೇಲೆ ಬೇಕಾದಷ್ಟು ಪಾತ್ರೆಯನ್ನು ತುಂಬುತ್ತಾ ಇದ್ದೇವೆ, ಕೆಳಗೆ ಸೋರಿ ಹೋಗ್ತಾ ಇವೆ. ಯಾವುದು 5? ಧರ್ಮ ಅಂತಾನೆ ಹೆಸರವು, ಆದರೆ ಆ ಧರ್ಮವೇ ನಮ್ಮ ಪುಣ್ಯವನ್ನ ಸೆಳೆದು ಹಾಕ್ತಾ ಇವೆ. ಅದನ್ನು ನಮಗೆ ವ್ಯಾಸರು ತಿಳಿಸಿಕೊಡಬೇಕಾದಾಗ ಹೇಳಿದ್ರು, ವಿಧರ್ಮ ಪರಧರ್ಮಶ್ಚ ಆಭಾಸ ಉಪಮಾಚಲ ಅಧರ್ಮ ಶಾಖಾ ಪಂಚೇಮ ಧರ್ಮಜ್ಞೋ ಧರ್ಮವತ್ ತ್ಯಜೇ. ಈ 5 ಏನಿವೆಯಲ್ಲ, ಇದನ್ನ ಯಾರು ಧರ್ಮವನ್ನ ಮಾಡ್ತಾ ಇರ್ತಾರೋ ಮೊದಲಿಗೆ ಇದನ್ನ ಸರಿಯಾಗಿ ತಿಳಿಯಿರಿ. ಮೇಲ್ನೋಟಕ್ಕೆ ಇದು ಧರ್ಮ ಅಂತ ಅನಿಸ್ತದೆ, ಆದ್ರೆ ಇವೆಲ್ಲವೂ ಅಧರ್ಮದ ಶಾಖೆಗಳು. ಈ 5 ಬಿಟ್ಟಾಗಲೇ ಧರ್ಮ ಪುಣ್ಯ ನಮ್ಮಲ್ಲಿ ಉಳಿಯೋದಕ್ಕೆ ಸಾಧ್ಯ. ಯಾವುದು? ಮೊದಲನೇದಾಗಿ ತಿಳಿಸಿಕೊಡಬೇಕಾದಾಗ ತಿಳಿಸ್ತಾರೆ, ವಿಧರ್ಮ. ಏನದು ವಿಧರ್ಮ ಅಂದ್ರೆ ನಮಗೆ ಅರ್ಥ ಮಾಡಿಕೊಳ್ಳೋದು ಕಷ್ಟ. ಮತ್ತೆ ವೇದವ್ಯಾಸ ದೇವರ ಅದು ವಿವರಣೆ ಕೊಡ್ತಾರೆ, ಧರ್ಮಬಾಧಃ ವಿಧರ್ಮಸ್ಯ. ಕೆಲವೊಮ್ಮೆ ಏನಾಗತ್ರಿ, ಪುಣ್ಯದ ಲೋಭನೋ ಅಥವಾ ಕೀರ್ತಿಯ ಆಶೆನೋ, ನಾನು ಇವತ್ತು ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೇನೆ ಅಂದ್ರೆ ಊರಲ್ಲಿ ಇರುವಂತಹ ಪ್ರತಿಯೊಬ್ಬ ವಿದ್ವಾಂಸರು, ಪ್ರತಿಯೊಬ್ಬ ಸದ್ಗ್ರಹಸ್ಥರು ನಮ್ಮ ಮನೆಗೆ ಬರಬೇಕು. ತಪ್ಪೇನಲ್ಲ, ಒಳ್ಳೆ ಅಪೇಕ್ಷೆ. ಊರಾಗಿರುವ ಎಲ್ಲಾ ಸದಾಚಾರಿಗಳು, ಸದ್ವಿಚಾರಿಗಳು ನಮ್ಮ ಮನೆಗೆ ಬರಲಿ ಅಂತ ಬಯಸುವುದು ತಪ್ಪಲ್ಲ. ಆದರೆ ಕೆಲವೊಮ್ಮೆ ಏನಾಗಿರುತ್ತೆ,
ನಮ್ಮ ಮನೆಯಲ್ಲಿ ಕಾರ್ಯಕ್ರಮ ಇದ್ದ ದಿವಸವೇ ಮತ್ತೊಬ್ಬರ ಮನೆಯಲ್ಲಿ ಪಿತೃ ಕಾರ್ಯ ಇರುತ್ತೆ. ಅವರಿಗೆ ಯಾರೋ ಒಬ್ಬ ಇಬ್ಬ ಬ್ರಾಹ್ಮಣರಿಗೆ ಹೇಳಿರ್ತಾರೆ, ನಾನು ಅವರಿಗೆ ಬಿಟ್ಟು ಕೊಟ್ಟರೆ ನಮ್ಮ ಮನೆಯ ಬ್ರಾಹ್ಮಣರ ಕಡಿಮೆ ಆಗಬಹುದು ಅಂತ ಹೇಳಿ 50 ಜನ ನಮ್ಮಲ್ಲಿ ಇರಬಹುದು, ಆದರೂ ಆ ಇಬ್ರು ನಮ್ಮಲ್ಲೇ ಬರಲಿ, ಅವ್ರ ಮನೆ ಏನಾದ್ರೂ ಆಗ್ಲಿ ಏನಾದ್ರೂ ಬಿಡ್ಲಿ ಅಂತ. ನಾನೇನು ಬ್ರಾಹ್ಮಣರಿಗೆ ಕೆಟ್ಟ ಮಾಡ್ತಾ ಇಲ್ಲ, ಅವರಿಗೆ ದಾನ ಧರ್ಮ ಮಾಡ್ತಾ ಇದ್ದೀನಿ ನಿಜ. ಆದರೆ ನಾನು ಮಾಡುವ ಧರ್ಮದಿಂದ ಮತ್ತೊಬ್ಬರ ಧರ್ಮಕ್ಕೆ ಬಾಧೆಯಾಗೋದಾದರೆ ಅದು ವಿಧರ್ಮ ಅನಿಸ್ಕೊಳ್ತದೆ. ಕೆಲವು ಸಂದರ್ಭದಲ್ಲಿ ಮೈಕ್ ಮುಂದೆ ಕೂದಿರ್ತೇವೆ, ಪ್ರವಚನದ